ನಡಿ ರೋಡ್ ಪೇತ್ರೆ ಹತ್ರ ಇರೋ ಕಟೀಲು ಲಂಚ್ ಹೋಮ್ ಅಂತೇಳಿ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದಿದ್ದೀನಿ ಫಿಶ್ ಫ್ರೈ ಟ್ರೈ ಮಾಡೋಣ ಅಂತೇಳಿ. ಇವಾಗ ಏನೇನು ಫಿಶ್ ಇದೆ ಅಂತೇಳಿ ಕೇಳೋಣ ಅವ್ರ ಹತ್ರ. ಸಿಕ್ಕಾಪಟ್ಟೆ ಡಾರ್ಕ್ ಕಾಣ್ತಾ ಇದೆ. ಇವತ್ತು ನಾನು ಮತ್ತು ನಮ್ಮ ತಮ್ಮ ಬಂದಿದ್ದೀವಿ ಫಿಶ್ ಫ್ರೈ ಟ್ರೈ ಮಾಡೋಣ ಅಂತೇಳಿ. ಇವಾಗ ಮಧ್ಯಾಹ್ನ ಸುಮಾರು 2:30 ಆಗಿದೆ. ಈಗ ಏನು ಬಿಸಿ ಬಿಸಿ ಮೀನು ಊಟ ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ಇವತ್ತು ಊಟ ಮಾಡೋಕ್ಕೆ ಹೋಗೋದಿಲ್ಲ, ಇವತ್ತು ಫಿಶ್ ಫ್ರೈ ಟ್ರೈ ಮಾಡೋಣ. ಇವರು ಹೋಟ್ಲಲ್ಲಿ ಏನಿದೆಲ್ಲ ಇದಿರೋದು ಪೇತ್ರೆಯಲ್ಲಿ, ಅಲ್ಲಿ ಫಿಶ್ ಫ್ರೈ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಮತ್ತು ನಮ್ಮ ತಮ್ಮ ಏನು. ಸೊ ಇವ್ರ ಕಡೆ ಯಾವುದೆಲ್ಲ ಫಿಶ್ ಇದೆ ಅಂತ ನೋಡೋಣ. ನಾನು ಇಲ್ಲಿ ಊರಿಗೆ ಬಂದಲ್ಲಿ ಫಿಶ್ ಟ್ರೈ ಮಾಡಿನೇ ಹೋಗ್ತೇನೆ. ಸೊ ಯಾವ ಫಿಶ್ ಇದೆ ಅಂತ ನೋಡೋಣ ಅಂತ. ಚಿಕನ್ ಬಿರಿಯಾನಿ ಇದೆ, ಚಿಕನ್ ಸುಕ್ಕ ಇದೆ, ಕಬಾಬ್ ಇದೆ, ಮೀನಲ್ಲಿ ಡಿಸ್ಕೋ ಇದೆ, ಮುರು ಇದೆ, ಕೊಕ್ಕರ್ ಕಬಾಬ್ ಇದೆ. ಫ್ರೈ ಬೇಕಾಗಿತ್ತು, ಫ್ರೈ ಟ್ರೈ ಮಾಡಬೇಕಿತ್ತು. ಫ್ರೈ ಇದೆ, ತವಾ ಫ್ರೈ ಇದೆ, ತವಾ ಫ್ರೈ ಇದೆ, ರಾ ಫ್ರೈ. ಯಾವುದು ಫ್ರೆಶ್ ಯಾವುದಿದೆ ಅಂದರೆ ಮೀನ್ ಎಲ್ಲ ಫ್ರೆಶ್ ಇದೆ. ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಇದೆ. ಡಿಸ್ಕೋ ಒಳ್ಳೆ ಇದೆ, ಮೀನ್ ಡಿಸ್ಕೋ ಒಳ್ಳೆದಲ್ಲ. ಒಂದು ಡಿಸ್ಕೋ ಕೊಡಿ, ಒಂದು ಡಿಸ್ಕೋ ಕೊಡಿ, ಆಮೇಲೆ ಬೇಕಂದ್ರೆ ನೆಕ್ಸ್ಟ್ ಹೇಳ್ತೇನೆ. ರೈಸ್ ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಯಾವ್ದು? ಇಲ್ಲ ಬರೀ ಫ್ರೈ ಅಷ್ಟೇ ತಗೊಳ್ತೇನೆ. ಮಾಡ್ತಾ ಇದ್ದೀವಿ ಫ್ರೈಗೆ. ನೋಡಿ ಕುತ್ಕೊಂಡಿದ್ದು ನಮ್ಮ ತಮ್ಮ. ಎಷ್ಟು ಕ್ಲೀನಾಗಿ ಬರ್ತಾಯಿತ್ತು ಫುಟೇಜ್ ಅಂತ ಗೊತ್ತಿಲ್ಲ. ನಾನಂತೂ ಕ್ಲೀನಾಗಿ ಬರ್ತಾಯಿದ್ದೀನಿ, ಏನು ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ. ಹೆಂಗೈತಿ ಇವ್ರದ್ದು 2 ಫ್ರೈನೇ ತೊಗೊಳ್ತಾ ಇದ್ದೀನಿ, ಊಟ ತೊಗೊಳ್ತಾ ಇಲ್ಲ. ಊಟ ಮಾಡಿ ಬಂದಿದ್ದೀನಿ ಮನೇಲಿ ಆಲ್ರೆಡಿ. ಸೊ ಹೊಟ್ಟೆ ಫುಲ್ಲಾಗಿಯೇ ಇದೆ. ಇವಾಗ ನಾ ಇಲ್ಲಿ ಊರಿಗೆ ಬಂದಲ್ಲಿ ಫಿಶ್ ಫ್ರೈ ಟ್ರೈ ಮಾಡಿಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ 1-2 ಫ್ರೈ ಟ್ರೈ ಮಾಡೋಣ ಅಂತಲೇ ಬಂದಿದ್ದೀನಿ ಇಲ್ಲಿ. ಇವ್ರ ಹತ್ರ ಬಿರಿಯಾನಿನೂ ಸಿಗುತ್ತೆ, ಚಿಕನ್ ಬಿರಿಯಾನಿ. ಇಲ್ಲಿ ಚಿಕನ್ ಬಿರಿಯಾನಿನೂ ಫೇಮಸ್ಸು. ಒಂದು ನೋಡ್ತಾ ಇದ್ದಿರಲ್ಲ, ಎಲ್ಲ ಕಬಾಬ್ ಜೊತೆ ಎಗ್ ಬಾಯ್ಲ್ಡ್ ಜೊತೆ ಎಲ್ಲ ಕೊಟ್ಟಿರ್ತಾರೆ ಇವರು. ಇದು ನೋಡ್ತಾ ಇದ್ದಾರಲ್ಲ, ಇದು ಬಾಂಗ್ಡಾ ತವಾ ಫ್ರೈ. ಇನ್ನೇನು ನೋಡ್ತಿದ್ರೆ ಡಿಸ್ಕೋ ಫಿಶ್ ಇದೆ ನೋಡಿ. ಇನ್ನೇನು ನೋಡ್ತಿದ್ದಾರಲ್ಲ, ಇವರೇ ಸರ್ ಓನರ್ ಇಲ್ಲಿದೆ. ನೀವು ಓನರ್ ಅಲ್ಲ ಸರ್? ನೋಡೋಣ ಅಂತ ಹೆಂಗೈತೆ ಅಂತೇಳಿ ಹೇಳ್ತೇನೆ ನಿಮಗೆ ಆನೆಸ್ಟ್ ರಿವ್ಯೂ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿ ಹತ್ತಿರದಲ್ಲಿ ಯಾವುದೂ ಇಲ್ಲ ಈ ಥರ ಹೋಟೆಲ್. ಇಲ್ಲಿ ಕ್ಲೀನ್ ಆ್ಯಂಡ್ ನೀಟ್, ಎಷ್ಟು ಕ್ಲೀನಾಗಿ ನೋಡ್ತಾ ಇದ್ದಿರಲ್ಲ ಇಲ್ಲೆಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಇನ್ನೊಂದು ಈಗ ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡಿ ನಿಮ್ಗೆ ಸಿಗ್ತಾನಂತ ಹೆಂಗಿದೆ ಅಂತ ಹೇಳಿ. ನಿಮ್ಮ ಕಡೆ ಏನೆಲ್ಲ ಸಿಗುತ್ತೆ ಸರ್ ಸ್ಪೆಷಲ್? ಸ್ಪೆಷಲ್ ಅಂದ್ರೆ ನಮಗೆ ಫಿಶ್ ಐಟಮ್ ಜಾಸ್ತಿ ಸ್ಪೆಷಲ್ ಮಾಡ್ತೇವೆ ನಾವು. ಫಿಶ್ ತವಾ ಫ್ರೈ, ರವಾ ಫ್ರೈ, ನೆಗೆಟ್ ಫ್ರೈ, ಆಯಿಲ್ ಫಿಶ್ ಎಲ್ಲ ರೆಗ್ಯುಲರ್ ಆಗಿ ಬರ್ತಾ ರೆಗ್ಯುಲರ್ ಅಲ್ಲಿ ನಾವು ಫ್ರೆಶ್ ನಾವು ಯಾಕಂದ್ರೆ ಇವಾಗ ಎಲ್ಲ ಫ್ರೋಸನ್ ಇರುತ್ತಲ್ವಾ? ಫ್ರೋಸನ್ ಎಲ್ಲ ಈಗ ಸೀಸನ್ ಮುಗೀತು. ಈಗ ಎಲ್ಲ ಇದೆ ಫ್ರೆಶ್ ಬರ್ತಾವ. ನಿಮ್ಮಲ್ಲಿ ಏನ್ ಸ್ಪೆಷಲ್ ಸರ್? ನಿಮ್ ಕಡೆ ಜಾಸ್ತಿ ಹೆಚ್ಚಾಗಿ ಏನ್ ಜಾಸ್ತಿ ಹೋಗುತ್ತೆ? ಜಾಸ್ತಿ ಹೋಗುದು ಇದೆ ಫಿಶ್ ಅಲ್ಲಿ, ಫಿಶ್ ಕರಿ, ಫಿಶ್ ರೈಸ್. ಇಲ್ಲಿ ಬಿರಿಯಾನಿ ಎಷ್ಟು ಎಲ್ಲ ದಿನ ಸಿಗುತ್ತಾ ಹೇಗೆ ಸರ್ ಇದು? ಇಲ್ಲ, ಬಿರಿಯಾನಿ ಆಕ್ಚುಲಿ ವೀಕ್ ಅಲ್ಲಿ 3 ದಿವಸ ಮಾತ್ರ ಇರುತ್ತೆ. 3 ದಿವಸ ಉಳಿದಿದ್ದಲ್ಲಿ ಫಿಶ್ ಮೀಲ್ಸ್ ಇರುತ್ತೆ, ಫಿಶ್ ಮೀಲ್ಸ್ ಕಂಟಿನ್ಯೂ ಇರುತ್ತೆ. ಹೌದು. ಟೈಮಿಂಗ್ಸ್ ಎಲ್ಲ ಹೇಗಿದೆ ಸರ್ ನಿಮ್ದು? ಟೈಮಿಂಗ್ಸ್ ಮಧ್ಯಾಹ್ನ 11:30 ಮಧ್ಯಾಹ್ನ ಸಂಜೆ 9 ಗಂಟೆ ತನಕ ಇರುತ್ತೆ. ಎಲ್ಲ ದಿನ ಇರುತ್ತಲ್ವಾ ಓಪನ್? ಎಲ್ಲ ದಿನ ಓಪನ್ ಇರುತ್ತೆ. ಹೌದೌದು. ಎಷ್ಟು ಟೈಮ್ ಆಯ್ತು ಸರ್ ಇದು ಓಪನ್ ಮಾಡಿ? ಓಪನ್ ಮಾಡಿ ಒಂದು 7 ವರ್ಷ ತನಕ ಆಯ್ತು ಸರ್. 7 ವರ್ಷ. ಹೌದು. ಇದು ಫಿಶ್ ರೇಟ್ ಎಲ್ಲ ಸೀಸನ್ ತಕ್ಕಂಗೆ ರೇಟ್ ಸೀಸನ್ ತಕ್ಕಾಗಿ ರೇಟ್ ಇರುತ್ತೆ. ಇವತ್ತು ರೇಟ್ ಕಮ್ಮಿ ಇದ್ರೆ ನಾಳೆ ಜಾಸ್ತಿ ಇರುತ್ತೆ, ನಾಳೆ ಕಮ್ಮಿ ಇದ್ರೆ ನಾಳೆ ಜಾಸ್ತಿ, ಹಾಗೆ ಹೇಳಕ್ ಆಗಲ್ಲ. ಹೆಚ್ಚಾಗಿ ಜಾಸ್ತಿ ನಿಮ್ ಕಡೆ ಯಾವ ಫ್ರೈ ಇರುತ್ತೆ ಸರ್? ಫ್ರೈ ಫಿಶ್ ಜಾಸ್ತಿ ಕರಾವಳಿಯಲ್ಲಿ ಅಂದ್ರೆ ಡಿಸ್ಕೋ, ಮುರು, ಬಂಗಡೆ, ಕೊಕ್ಕರ್, ಮತ್ತೆ ಸಿಲ್ವರ್ ಫಿಶ್, ಮತ್ತೆ ಕಾಂಡಾಯಿ, ಕೊಡ್ಡಾಯಿ, ಮತ್ತೆ ಅಂಜಾಲ್, ಪಾಪ್ಲೆಟ್, ಇವೆಲ್ಲ ಜಾಸ್ತಿಯಾಗಿ ಇಲ್ಲಿ ಜನಗಳು ಇಷ್ಟಪಡುವಂತ ಮೀನುಗಳು. ಮತ್ತೆ ನಾವು ಅದೇ ತೆಂಗಿನೆಣ್ಣೆಯಲ್ಲಿ ಒಳ್ಳೆ ಫ್ರೈ ಮಾಡೋದು, ತೆಂಗಿನೆಣ್ಣೆ ಯೂಸ್ ಮಾಡುದು. ಅಂದ್ರೆ ಇಲ್ಲಿ ಕರಾವಳಿಯಲ್ಲಿ ಹೆಚ್ಚಾಗಿ ತೆಂಗಿನೆಣ್ಣೆಯಲ್ಲಿ ಲೈಕ್ ಮಾಡ್ತಾರೆ. ಮತ್ತೆ ಮೀಲ್ಸ್ ಎಲ್ಲ ಹೇಗಿದೆ ಸರ್? ಅಂದ್ರೆ ಪ್ರೈಸ್ ಅಂದ್ರೆ ಈಗ ನಾರ್ಮಲ್ ಗಂಜಿ ಊಟ, ನಾರ್ಮಲ್ ಗಂಜಿ ಊಟ ನಿಮ್ಗೆ ಒಂದು 60 ರೂಪಾಯಿ. 60 ಫಿಶ್ ರೇಟ್ ಎಲ್ಲ ಸೀಸನ್ ತಕ್ಕಾಗಿ ಇರುತ್ತೆ. ಹೌದು, ನೀವು ಯಾವ್ದು ಫಿಶ್ ತಕೊಳ್ಳೋದು ಅದ್ರ ಮೇಲೆ ರೇಟ್. ತವಾ ಮಸಾಲ ಮತ್ತೆ ತವಾ ಮಸಾಲೆ ಇದೆ, ರವಾ ಮಸಾಲೆ ಇದೆ, ಮತ್ತೆ ತವಾ ಫ್ರೈ ಇದೆ. ಇದು ನೆಗೆಟಿವ್ ಫ್ರೈ, ಮಸಾಲಾ ಫ್ರೈ ಕೂಡ ಇದೆ. ಮಸಾಲಾ ಫ್ರೈ ಕೂಡ ಇದೆ. ಅದಕ್ಕೆ ಹೇಳಿದ್ರೆ ಮಾಡ್ತೇವೆ. ಮತ್ತೆ ಬೇರೆ ಚಿಕನ್ ಅಲ್ಲಿ ಐಟಮ್ ಎಲ್ಲ ಗೀ ರೋಸ್ಟ್ ಇರುತ್ತೆ, ಚಿಕನ್ ಉರ್ವಾಲಿ, ಪ್ರಾನ್ಸ್ ಎಲ್ಲ ಇರುತ್ತೆ. ಸಿಗುತ್ತೆ. ಟೇಸ್ಟ್ ಮಾಡಿ ಹೇಳ್ತೇನೆ ನಿಮ್ದು ಹೇಗಿದೆ ಅಂತ ಫುಡ್. ಆಯ್ತು ಸರ್.
ಬಿರಿಯಾನಿ ಮಂಗಳವಾರ ಮತ್ತೆ ಗುರುವಾರ ಶನಿವಾರ 3 ದಿನ 3 ದಿನ ಸಿಗುತ್ತೆ. ಬೇರೆ ದಿವಸ ಬೇರೆ ಚಿಕನ್ ಐಟಮ್ ಇದೆ. ನೈಟ್ ಅಂದ್ರೆ 9 ಗಂಟೆ ಕ್ಲೋಸ್ ಆಗುತ್ತಾ ನಿಮ್ದು? ನೈಟ್ 9 ಗಂಟೆ 9 ಗಂಟೆ close. ಅಂದ್ರೆ ಇದು ಲೋಕಲ್ local ವಿಲೇಜ್ ಏರಿಯಾ ಅಲ್ಲ, village area ಹಾಗಾಗಿ ಅಲ್ಲ, close ಮಾಡ್ಬೋದು. ಸರಿ ಸರ್, ನೋಡ್ತೀನಿ, taste ಮಾಡ್ತೀನಿ. ಇವಾಗ ಫಸ್ಟ್ ಇದು ಯಾವುದು ಡಿಸ್ಕೋ ಫ್ರೈನ ಟ್ರೈ ಮಾಡ್ತಾ ಇದ್ದೀವಿ. ಡಿಸ್ಕೋ ಫ್ರೈ ಟ್ರೈ ಮಾಡ್ತಾ ಇದ್ದೀವಿ, ಹೇಗಿದೆ ಅಂತ ನೋಡೋಣ. ಹೆಂಗೆ ಚಿಮ್ಮಿ? ಇವಾಗ ಡಿಸ್ಕೋ ಫ್ರೈ ತಿಂತಾಯಿದ್ದೀನಿ. ಮೀನು ಫ್ರೆಶ್ ಆಗಿದೆ ಫುಲ್ಲು, ಟೇಸ್ಟ್ ಎಲ್ಲ ಗೊತ್ತಾಗ್ತೈತೆ. ಇಲ್ಲೇನು ವೈಟ್ ಕಲರ್ ನೋಡ್ತಾ ಇದ್ದಿರಲ್ಲ, ಇದು ಫ್ರೆಶ್ನೆಸ್ಸಲ್ಲಿ ಹೇಳುತ್ತೆ. ಇದನ್ನು ನಾನು ತೊಗೊಂಡಿದ್ದೀನಿ, ತವಾ ಫ್ರೈ ತೊಗೊಂಡಿದ್ದೀನಿ. ಯಾಕಂದರೆ ನಂಗೆ ತವಾ ಫ್ರೈನೇ ಇಷ್ಟ, ಡೀಪ್ ಫ್ರೈ ಆಗಿ ಇಷ್ಟ ಆಗಲ್ಲ. ಈ ತವಾ ಫ್ರೈ ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಹುಳಿ ಎಲ್ಲ ಕರೆಕ್ಟಾಗೈತೆ. ಸ್ಪೈಸಿ ನಾರ್ಮಲ್ ಐತಿ, ಭಾಳ ಇಲ್ಲ, ಲಿಮಿಟೆಡ್ ಆಗೈತಿ. ಮತ್ತು ಈ ಥರ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಕೊಡ್ತಾರೆ. ಟೇಸ್ಟ್ ಮಾತ್ರ ಸಖತ್ತಾಗೈತಿ, ನೀವು ಪಕ್ಕ ಇಲ್ಲಿ ಬರ್ಬೋದು. ಈ ಏನಿದೆ ಡಿಸ್ಕೋ ಫ್ರೈ ನೋಡಿದ್ರಲ್ಲ, ಅದಂತೂ ಟೇಸ್ಟ್ ಚೆನ್ನಾಗೈತಿ. ನೆಕ್ಸ್ಟ್ ಇವಾಗ ಬಿರಿಯಾನಿ ಇದೆ, ಇದು ಬಂಗಡೆ ಟ್ರೈ ಮಾಡಲಿಕ್ಕಿದೆ, ಎಲ್ಲ ಟ್ರೈ ಮಾಡ್ತೀನಿ. ಇದನ್ನು ಖಾಲಿ ಮಾಡ್ಕೊಳ್ತೀನಿ ಫಸ್ಟ್, ಆಮೇಲೆ ನೆಕ್ಸ್ಟ್ ನಿಮಗೆ ಬಂಗಡೆ ತಿನ್ನೋವಾಗ ಸಿಗ್ತೀನಿ ನಿಮಗೆ. ಇವಾಗ ನಾನು ನಾನ್ ಪೀಕ್ ಟೈಮಲ್ಲಿ ಬಂದಿದ್ದೀನಿ. ಪೀಕ್ ಟೈಮಲ್ಲಿ ಫುಲ್ ರಶ್ ಇರುತ್ತೆ. ನಾ ಪೀಕ್ ಟೈಮಲ್ಲಿ ಬರೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಕ್ರೌಡ್ ಇರುತ್ತಲ್ವ, ಅದಕ್ಕೋಸ್ಕರ ಬರೋಕ್ಕೆ ಹೋಗಲಿಲ್ಲ. ಕ್ರೌಡ್ ಇಲ್ಲಾರ್ದಾಗ ಬಂದಿದ್ದೀನಿ, ಯಾಕಂದರೆ ಈಗ ನಾನ್ ಪೀಕ್ ಟೈಮ್ ಆಲ್ಮೋಸ್ಟ್ 3 o'clock ಆಗಿದೆ ಟೈಮ್. ಈಗ 3 PM ಬಂದಿದ್ದೀನಿ. ಇಲ್ಲಿ ಸ್ಪೆಷಲ್ ಮಜ್ಜಿಗೆನೂ ತರಿಸ್ಕೊಂಡ್ಬಿಟ್ಟಿದ್ದೀನಿ, ಅದು ಒಂದು ಟ್ರೈ ಮಾಡಿಬಿಡೋಣ. ಯಾಕಂದರೆ ಎಲ್ಲನೂ ಟ್ರೈ ಮಾಡಿದ್ರೆ ನಿಮಗೂ ಹೇಳಲಿಕ್ಕೆ ಈಸಿ ಆಗುತ್ತೆ. ಇವಾಗ ಅಷ್ಟೇ ಜಸ್ಟ್ ಡಿಸ್ಕೋ ಫಿಶ್ ಫ್ರೈ ಮುಗಿಸಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗೈತಿ, ಫ್ರೆಶ್ನೆಸ್ಸು ಹಂಗೆ ಐತಿ. ಇವಾಗ ಬಂಗಡೆ ಫ್ರೈ ಟ್ರೈ ಮಾಡ್ತೀನಿ ನೆಕ್ಸ್ಟ್, ಅದರದ್ದು ಹೇಗಿದೆ ನೋಡೋಣ. ಟೇಸ್ಟ್ ನೋಡ್ತಿರ್ಬೋದು. ಇದು ಬಂಗಡೆ ಫ್ರೈ ಟ್ರೈ ಮಾಡ್ತಾ ಇದ್ದೀನಿ. ಇದು ಮಸಾಲ ಏನು ಹಾಕಿದಾರಲ್ಲ, ಅದು ಆ್ಯಕ್ಚುಲಿ ಎಲ್ಲದಕ್ಕೂ ಸೇಮ್ ಇದೆ. ಅದೇ ಫ್ರೆಶ್ನೆಸ್ ಆಫ್ ಫಿಶ್ ಇದೆ ಅಲ್ಲ, ಅದು ಚೆನ್ನಾಗಿದೆ. ಇವಾಗ ನಾವು ನಮ್ಮ ನಾರ್ತ್ ಸೈಡ್ ಎಲ್ಲ ಇದೆ ಅಲ್ವಾ, ಅಲ್ಲೆಲ್ಲ ಈ ಫ್ರೆಶ್ನೆಸ್ ಸಿಗಲ್ಲ. ಯಾಕಂದರೆ ಇಲ್ಲಿ ಟೇಸ್ಟ್, ಯಾಕಂದರೆ ಇಲ್ಲಿ ನಿಯರ್ ಬೈ ಹಾರ್ಬರ್ ಆಗತ್ತಲ್ವಾ, ಅದಕ್ಕೋಸ್ಕರ ಈಸಿಲಿ ಫಿಶ್ ಸಿಗುತ್ತೆ, ಈಸಿಲಿ ಎಲ್ಲನೂ ಟ್ರೈ ಮಾಡ್ಬೋದು ನೀವು. ಇಲ್ಲೇನು ನೋಡ್ತಾ ಇದ್ದಲ್ಲ, ಮಸಾಲದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಏನು ಫ್ರೆಶ್ನೆಸ್ ಆಫ್ ಫಿಶ್ ಇದೆಯಲ್ಲ, ಅದು ಮಾತ್ರ ಚೆನ್ನಾಗೈತಿ. ನೀವು ಇದನ್ನು ಟ್ರೈ ಮಾಡೋದು. ನಾನೀಗ ಡಿಸ್ಕೋ ತೊಗೊಂಡೆ ಮತ್ತು ಬಂಗಡ ತೊಗೊಂಡೆ, ಎರಡು ಚೆನ್ನಾಗೈತಿ. ನೀವು ಬಂದಾಗ ಮಾತ್ರ ಬೇರೆ ಫಿಶ್ನೂ ಇರುತ್ತೆ. ಇದು ಸೀಸನಲ್ ಅಲ್ವಾ, ಹೇಗಾದ್ರೆ ಯಾವಾಗಲೂ ಸಿಗಲ್ಲ, ನಾನ್ ಸೀಸನ್ ಎಲ್ಲೂ ಸಿಗುತ್ತೆ, ಅಂದ್ರೆ ಅದು ಫ್ರೋಸನ್ ಇರುತ್ತೆ. ಬಟ್ ಇವಾಗ ಸ್ಟಾರ್ಟ್ ಆಗಿದೆಲ್ಲ ಸೀಸನ್, ಅದಕ್ಕಾಗಿ ಫ್ರೆಶ್ನೆಸ್ ಇರುತ್ತೆ. ಇದು ಮಜ್ಜಿಗೆ ಕೊಟ್ಟಿದ್ದಾರೆ, ಮಜ್ಜಿಗೆನ್ ಫೇಮಸ್ ಅಂತ ಇಲ್ಲಿದೆ. ಈಗ ಫಸ್ಟ್ ರೈಸ್ ಎಲ್ಲ ತಿನ್ಕೊಂತೀನಿ, ಆಮೇಲೆ ನೆಕ್ಸ್ಟ್ ಏನಿದೆ ಬಂಗಡ ಫ್ರೈ. ಇದು ವೈಟ್ ಕಲರ್ಲೇ ನೋಡ್ಬೋದು ನೀವು, ಎಷ್ಟು ಫ್ರೆಶ್ ಇದೆ ಅಂತೇಳಿ ಫಿಶ್. ಈ ವೈಟ್ ಕಲರ್ ಏನು ನೋಡ್ತಿರಲ್ಲ, ಆ್ಯಕ್ಚುಲಿ ಇದರಲ್ಲೇ ಫ್ರೆಶ್ನೆಸ್ ಇರೋದು. ಇದೇನಾದರೂ ಡಲ್ ಆಗಿ ಡಾರ್ಕ್ ಆಗಿದ್ರೆ ಕಲರ್ ಫ್ರೆಶ್ ಇರಲ್ಲ ಅಂತ. ಎರಡು ಫಿಶ್ ಟ್ರೈ ಮಾಡಿದೆ, ಇಲ್ಲೇ ನೋಡ್ತಿದ್ರಲ್ಲ, ಎರಡು ಫಿಶ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಮೂಳೆ ಒಂದು ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿತ್ತು, ಚೆನ್ನಾಗಿರುತ್ತೆ. ಸ್ಪೈಸಿನೆಸ್ ಮತ್ತು ಖಾರ ಎಲ್ಲ ಕರೆಕ್ಟಾಗಿ ಆ್ಯಕ್ಚುಲಾಗಿ ಬ್ಯಾಲೆನ್ಸ್ಡ್ ಆಗೈತೆ ಫುಡ್ಡು. ನೆಕ್ಸ್ಟ್ ಕಸ್ಟಮರ್ ವೇಟ್ ಮಾಡ್ತಾ ಇದ್ದಾರೆ, ಅಲ್ಲಿ ನೋಡ್ತಿರ್ಬೋದು. ಇಲ್ಲಿದು ಕಾಯಂ ಕಸ್ಟಮರ್ ಅವರು. ಇಲ್ಲಿ ಏನಿದೆಯಲ್ಲ, ಈಗ ನೆಕ್ಸ್ಟ್ ನಾವು ಎಗ್ ಬಿರಿಯಾನಿ ಮಾಡಿದ್ದಾರೆ, ಚಿಕನ್ ಬಿರಿಯಾನಿ ಅಂತ. ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ ಅಂತ. ಚಿಕನ್ ಬಿರಿಯಾನಿನೂ ಫೇಮಸ್ ಅಂತ ಇದ್ದಾರೆ, ಇಲ್ಲಿ ಚಿಕನ್ ಬಿರಿಯಾನಿನೂ ಟ್ರೈ ಮಾಡೋಣ. ಅದು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ ಟೇಸ್ಟ್. ಇಲ್ಲೇ ನೋಡ್ತಾ ಇದ್ರಲ್ಲ, ಇವಾಗ ಚಿಕನ್ ಬಿರಿಯಾನಿ ಇಟ್ಕೊಂಡಿದ್ದೀನಿ, ಇದು ಒಂದು ಟೇಸ್ಟ್ ಮಾಡಿಬಿಡೋಣ ಅಂತ. ಎರಡಕ್ಕೆ ಎರಡು ಅಂತೂ ಬೆಸ್ಟ್ ಇತ್ತು. ಈ ಬಿರಿಯಾನಿ ಒಂದು ತಿಂದುಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗಿದೆ ನಂದು, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಹೆಂಗಿದೆ ಅಂತೇಳಿ ನೋಡಿ ಹೇಳ್ಬೇಕಲ್ವ, ನಿಮಗೂ ಹೆಂಗಿದೆ ಅಂತೇಳಿ ಜೆನ್ಯೂನ್ ಆಗಿ ಒಪಿನಿಯನ್ ಕೊಡಬೇಕಲ್ವ. ನಾನು ಜೆನ್ಯೂನ್ ಆಗಿ ಒಪಿನಿಯನ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಟ್ರೈ ಮಾಡ್ಬೋದು. ಸೊ ಫಸ್ಟ್ ಇದನ್ನು ಟ್ರೈ ಮಾಡ್ತೀನಿ. ರೈಸ್ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾರೆ ಇವರು.
ಬಾಸ್ಮತಿ ಅಕ್ಕಿಲಿಂದ ಇದು ದಮ್ ಬಿರಿಯಾನಿ ಅನ್ಸುತ್ತೆ. ಅಷ್ಟು ಒಂದು ರೌಂಡ್ ತಿನ್ನೋಣಂತೆ. ಜಾಸ್ತಿ ಸ್ಪೈಸಿ ಇಲ್ಲ. ಹಂಗೈತಂದ್ರ ಈಗ ಕೆಲವೊಬ್ರು ತೀರಾ ಸ್ಪೈಸಿ ಬೇಕಂತಾರ, ತೀರಾ ಮಸಾಲ ಬೇಕಂತಾರ. ತೀರಾ ಮಸಾಲ ಇಲ್ಲ, ಮತ್ತೆ ಮೀಡಿಯಂ ಸ್ಪೈಸ್ ಐತಿ. ಚಿಕನ್ ಟೆಂಡರ್ ಇದೆ, ಕ್ವಾಲಿಟಿ ಚಿಕನ್ ಯೂಸ್ ಮಾಡಿದಾರೆ. ಇಲ್ಲಿ ನೋಡ್ತಿದಿರಲ್ಲ ಎಷ್ಟು ಈಸಿಲಿ ಕಟ್ ಆಗ್ತದೆ ಅಂದ್ರೆ ಅಷ್ಟು ಸಾಫ್ಟ್ ಇದೆ ಚಿಕನ್. ಚಿಕನ್ ಕೂಡ ಅಷ್ಟು ಸಾಫ್ಟ್ ಇದೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿದೆ. ಇವಾಗ ಚಿಕನ್ ಕಬಾಬ್ ಇದೆ, ಇದ್ರದ್ದು ಅದು ಫ್ರೈ ಮಾಡಿಬಿಡೋಣ. ಚಿಕನ್ ಅಲ್ಲಿ ಇದೇನು ಎಳ್ಳೆಲ್ಲ ಯೂಸ್ ಮಾಡಿದಾರೆ ಅವರು, ಎಳ್ಳೆಲ್ಲ ಯೂಸ್ ಮಾಡಿ ಚಿಕನ್ ಕಬಾಬ್ ಮಾಡಿದಾರೆ. ಇದು ಆಕ್ಚುಲಿ ಕ್ರಿಸ್ಪಿ ಆಗೈತೆ ಚಿಕನ್, ಕ್ರಿಸ್ಪಿ ಆಗಿ ಫ್ಲೇವರ್ಫುಲ್ ಆಗೈತಿ. ಸ್ವಲ್ಪ ಸ್ಪೈಸಿ ಐತಿ, ಬಟ್ ತಿನ್ಬೋದು, ಅಂದ್ರೆ ಜಾಸ್ತಿ ಸ್ಪೈಸಿ ಏನಿಲ್ಲ, ಆವ್ರೇಜ್ ಆಗೈತಿ. ಟೇಸ್ಟ್ ಕಬಾಬು ಚೆನ್ನಾಗೈತಿ, ಬಿರಿಯಾನಿ ಚೆನ್ನಾಗೈತಿ, ಎಲ್ಲ ಚೆನ್ನಾಗೈತೆ. ನಾನೇನು ಫೇಕ್ ಒಪಿನಿಯನ್ ಕೊಡ್ತಾ ಇಲ್ಲ, ಅಥವಾ ಏನಿದೆ ಪೇಡ್ ರಿವ್ಯೂ ಅಲ್ಲ, ಪೇಡ್ ಪ್ರಮೋಷನ್ ಅಲ್ಲ. ಅದಕ್ಕೋಸ್ಕರ ನಂದು ಏನು ಜೆನ್ಯೂನ್ ಒಪಿನಿಯನ್ ಐತಲ್ಲ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಟ್ರೈ ಮಾಡ್ಬೋದು ನೀವು ಬಂದಾಗ, ಚಿಕನ್ ಬಿರಿಯಾನಿನು. ಬಟ್ ಫಿಶ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ, ಯಾಕಂದ್ರೆ ಇದ್ರದ್ದು ಫ್ಲೇವರ್ ಅಷ್ಟು ಚೆನ್ನಾಗೈತೆ ಫಿಶ್ದು. ಅಂದರೆ ನ್ಯಾಚುರಲ್ ಆಗಿ ಫಿಶ್ ಫುಡ್ಡೇ ಹೆಚ್ಚಾಗಿ ಟೇಸ್ಟ್ ಆಗಿರುತ್ತೆ ನಾವು ಚಿಕನ್ ತಿನ್ನೋದ್ಗಿಂತ. ಸೊ ನೀವು ಚಿಕನ್ ಬಿರಿಯಾನಿನೂ ಟ್ರೈ ಮಾಡ್ಬೋದು. ಬಟ್ ನಾನು ಮ್ಯಾಕ್ಸಿಮಮ್ ಹೇಳೋದು ನಾನಾದರೆ ಫಿಶ್ ಫುಡ್ಡು ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಟ್ರೈ ಮಾಡಿ ನೀವು ಅಂತ. ಇವಾಗ ಎಲ್ಲ ಮುಗಿಸಿದೆ, ಎಲ್ಲ ಖಾಲಿ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಫಿಶ್ಶು ಖಾಲಿ ಆಗಿದೆ, ಬಿರಿಯಾನಿ ಎಲ್ಲ ಖಾಲಿ ಮಾಡಿದ್ದೀನಿ, ಮಜ್ಜಿಗೆನೂ ಖಾಲಿ ಮಾಡಿದೆ ಎಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಪರ್ಸನ್ ರೆಡಿ ಆಗಿದ್ದಾರೆ. ಇವಾಗ ಫುಡ್ ಟ್ರೈ ಮಾಡ್ಬೋದು, ನೀವು ಏನಿದ್ರು ಟ್ರೈ ಮಾಡ್ಬೋದು. ಇದು ಫಿಶ್ ಮಾತ್ರ ಟಾಪ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿ ಬಂದರೆ ಫಿಶ್ ಟ್ರೈ ಮಾಡಿದೆ ಹೋಗ್ಬೇಡಿ, ಫಿಶ್ ಟ್ರೈ ಮಾಡಿ ಮೇನ್. ಚಿಕನ್ ಬಿರಿಯಾನಿನೂ ಟ್ರೈ ಮಾಡಬಾರ್ದು ಅಂತಲ್ಲ, ಚಿಕನ್ ಬಿರಿಯಾನಿ ಟ್ರೈ ಮಾಡಿ, ಬಟ್ ಫಿಶ್ ಮಾತ್ರ ಮೇನ್. ಸೊ ಫಿಶ್ ಮಾತ್ರ ಟ್ರೈ ಮಾಡಿ ಮಾಡಿದ್ದೆ. ಸರ್ ನಿಮ್ಮ ಮೊಬೈಲ್ ನಂಬರ್ ಏನಿದೆ? 997200 ಹಾಂ 978 97 ಓಕೆ. ಮತ್ತು ಇದು ಸಂಡೇ ಏನು ರಜೆ ಇರಲ್ವಲ್ಲ? ಸಂಡೇ ಕೆಲವೊಂದ್ಸಲ ರಜೆ ಮಾಡ್ತೀರಾ? ಓಕೆ. ಕ್ಯಾಟ್ರಿಂಗ್ ಇದ್ರೆ ಕೇಟ್ರಿಂಗ್ ಆರ್ಡರ್ಸ್ ಏನಾದರೂ ತೊಗೊಳ್ತೀರಾ? ತೊಗೊಳ್ತೀರಲ್ವಾ? ಕ್ಯಾಟ್ರಿಂಗ್ ಎಲ್ಲ ಇವ್ರು ಸರ್ ಕೇಟ್ರಿಂಗ್ಸ್ ಆರ್ಡರ್ ಎಲ್ಲ ತೊಗೊಳ್ತಾರೆ. ಸೊ ನೀವು ಇಲ್ಲಿ ಬಂದರೆ, ಇಲ್ಲಿ ಪೇತ್ರಿಯಿಂದ ಮಡಿ ಹೋಗೋ ರಸ್ತೆಯಲ್ಲಿ ನಿಮಗೆ ಪಿನ್ ಮಾರ್ಕ್ ಲೊಕೇಶನ್ ಹಾಕಿರ್ತೀನಿ. ಸೊ ಇಲ್ಲಿ ಬಂದಾಗ ನೀವು ಫಿಶ್ ಫುಡ್ ಮಾತ್ರ ಬೆಸ್ಟ್, ಮಾಡಲೇಬೇಕು. ಚಿಕನ್ ಮಾಡಬಾರ್ದು ಅಂತಲ್ಲ, ನಾನು ಚಿಕನ್ನ ತೊಗೊಂಡಿದ್ದೀನಿ, ಅದು ಟೇಸ್ಟ್ ಚೆನ್ನಾಗಿತ್ತು. ಬಟ್ ಫಿಶ್ ಮಾತ್ರ ಸಖತ್ ಅಲ್ಟಿಮೇಟ್ ಆಗಿತ್ತು. ಬಟ್ ಟೇಸ್ಟ್ ಹುಳಿ ಖಾರ ಎಲ್ಲ ಸಖತ್ತಾಗಿತ್ತು. ಸೊ ನೀವು ಬಂದಾಗ ಫಿಶ್ ಟ್ರೈ ಮಾಡಿ, ಬಿರಿಯಾನಿ ಟ್ರೈ ಮಾಡಿ, ಎಲ್ಲ ಟ್ರೈ ಮಾಡಿ. ಸೊ ಇದು ನನ್ನ ಜೆನ್ಯೂನ್ ಒಪಿನಿಯನ್. ಮತ್ತು ನೀವು ಕಮೆಂಟ್ ಸೆಕ್ಷನ್ ಹಾಕ್ಬೋದು ಏನಿದೆ ಅಂತ ಹೇಳಿ. ನಿಮ್ಮದು ಸಿಗೋಣ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದು. ಇವಾಗ ಜಸ್ಟ್ ಊಟ ಆಯಿತು. ಇಲ್ಲೇನು ನೋಡ್ತಾ ಇದ್ದಿರಲ್ಲ, ಇದೇ ಹೋಟ್ಲಲ್ಲಿ ಊಟ ಮಾಡಿದ್ದು. ಇಲ್ಲೇನು ನೋಡ್ತಾ ಇದ್ದಿರಲ್ಲ, ಅಲ್ಲಿ ಕಾಣ್ತಾ ಇರೋದು ಪೇತ್ರಿ ಬಸ್ ಸ್ಟಾಪ್ ಇದೆ. ಅಲ್ಲಿಂದ ಟುವರ್ಡ್ಸ್ ಈ ಕಡೆ ಮಡಿಗೆ ಹೋಗೋ ರಸ್ತೆಯಲ್ಲಿ ಇಲ್ಲೇ ಎಕ್ಸಾಕ್ಟ್ಲಿ ಕಟೀಲ್ ಲಂಚ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದಲ್ಲಿ ಮಸ್ಟ್ ಆ್ಯಂಡ್ ಟ್ರೈ ಸರ್ ಇಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್ ಬಾಯ್ ಫ್ರೆಂಡ್ಸ್. खत्म. बाय बाय, टाटा, गुड बाय, गया.